ಸೊ ಗೈಸ್, ಹೊಸ ವೀಡಿಯೋಗೆ ಎಲ್ರಿಗೂ ವೆಲ್ಕಮ್. ಇವತ್ತೇನಂತಂದರೆ ಬೆಳಗ್ಗೆ ಎದ್ದು ಹೊಲ್ತಕ್ಕೆ ಹೋಗ್ತಾ ಇದೆ. ಸೊ ನೋಡಿದ ತಕ್ಷಣ ಎಲ್ಲ ಕೆರೆ ಹತ್ರ, ತೊಟ್ಟಿ ಹತ್ರ ಅಥವಾ ಟ್ಯಾಂಕಿ ಹತ್ರ ಎಲ್ಲ ಅವ್ರವ್ರ ದನಗಳದ್ದು, ಹಸುಗಳದ್ದು, ಕರುಗಳದ್ದೆಲ್ಲ ಮೈ ತೊಳಿತಾಯಿದ್ರು. ಸೊ ಗೊತ್ತಾಯಿತು ಇವತ್ತು ಊರಲ್ಲಿ ಕಾರ ಹಬ್ಬ ಅಂತ. ಯಾವ್ಯಾವ ಥರ ಹಬ್ಬ ಮಾಡ್ತೀವಿ ಅಂತ ಫುಲ್ ವೀಡಿಯೋ ತೋರಿಸ್ತೀನಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ. ತೋರಿಸ್ತೀನಿ ಬನ್ನಿ. ನಿಮ್ಮ ಕಡೆ ಕಾರ ಹಬ್ಬಕ್ಕೆ ಏನಂತಾರೋ ಗೊತ್ತಿಲ್ಲ. ಸೊ ಫುಲ್ ವಿಡಿಯೋ ನೋಡಾದ್ಮೇಲೆ ನಿಮ್ಮ ಕಡೆ ಏನಂತೀರಾ ಕಮೆಂಟ್ ಮಾಡಿ. ಊರ ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಎಲ್ಲ ಜನಗಳೆಲ್ಲ ಬಂದು ಇಲ್ಲೇ ಹಸುಗಳು, ಕರುಗಳೆಲ್ಲ ಇಲ್ಲೇ ತೊಳಿತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು. ಊರಿನ ಜನ ಎಲ್ಲ ಸೇರ್ಕೊಂಡು ಹಬ್ಬ ಮಾಡೋದ್ರಿಂದ ಊರಲ್ಲಿರೋ ದನಗಳು, ಕರುಗಳು ಎಲ್ಲವನ್ನು ಸಹ ಅಲಂಕಾರ ಮಾಡ್ಕೊಂಡು ಬರ್ತಾರೆ. ಸೊ ಎಲ್ಲರೂ ತೊಳಿಬೇಕಾದ್ರೆ ನಾನು ನಮ್ಮ ದನಗಳನ್ನೆಲ್ಲ ತೊಳೆಯೋಣ ಅಂತ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಕೆರೆ ಒಳಗಡೆ ಈಗ ತೊಳಿಬೇಕು ಸದ್ಯಕ್ಕೆ ಎರಡು. ಏನು ಅಂತಂದರೆ ವರ್ಷಕ್ಕೊಂದ್ಸಲ ಈ ಹಬ್ಬ ಮಾಡೋದ್ರಿಂದ ಪ್ರತಿ ಮನೆಯಿಂದಲೂ ಅವ್ರವ್ರ ದನ ಕರುಗಳು ಎಲ್ಲ ಅದನ್ನು ಮೈ ತೊಳೆದು ಅಲಂಕಾರ ಮಾಡಿ ಊರು ಸುತ್ತ ಮೆರವಣಿಗೆ ಮಾಡಿ ಅದಕ್ಕೆ ದೃಷ್ಟಿ ಎಲ್ಲ ತೆಗ್ದು ಎಲ್ಲ ಮಾಡ್ತಾರೆ. ಫೈನಲಿ ನಮ್ಮ ಹಸುಗಳನ್ನೆಲ್ಲ ತೊಳೆದೆ ಮೈಸೂರು ಸ್ಯಾಂಡಲ್ ಸೋಪ್ ಹಾಕಿ ಫುಲ್ ಪಳ ಅನ್ನೋ ಥರ ಮಾಡಿಬಿಟ್ಟಿದ್ದೀನಿ. ಹೀಗೆ ಕಟಾಕ್ತೀನಿ. ಸಂಜೆ ಇವಕ್ಕೆಲ್ಲ ಶೃಂಗಾರ ಎಲ್ಲ ಮಾಡ್ಕೊಂಡು ಫುಲ್ಲು ಜಿಗ್ ಚಾಕ್ ಮಾಡಿಬಿಡೋದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ಸಂಜೆ ದನಗಳು ಎಲ್ಲವನ್ನು ಇಲ್ಲಿಗೆ ಹೊಡ್ಕೊಂಬಂದು ಪೂಜೆ ಮಾಡ್ತಾರೆ. ಇಲ್ಲಿ ಅಲ್ಲೊಂದು ಕಲ್ಲು ಕಾಣ್ತಾ ಇದೆಯಲ್ಲ, ಅಲ್ಲಿ ಇವಾಗ ಕ್ಲೀನ್ ಮಾಡಿಲ್ಲ. ಸಂಜೆ ಅಷ್ಟರಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ತೋರಣ ಎಲ್ಲ ಕಟ್ತಾರೆ. ಸಂಜೆ ತೋರಿಸ್ತೀನಿ ಏನಿದ್ರು. ಸಂಜೆ ಆಗಿದ ತಕ್ಷಣ ಎಲ್ಲ ಅವ್ರ ದನಗಳಿಗೆ, ಎಮ್ಮೆಗಳಿಗೆಲ್ಲಕ್ಕೂ ಕೊಂಬಿಗೆ ಬಣ್ಣ ಬಳಿದಿರೋದು ಎಲ್ಲ ನೋಡ್ತಾ ಇದ್ದೀರಾ. ಸದ್ಯಕ್ಕೆ ಈಗ ಈ ಕೊಂಬುಗಳಿಗೆಲ್ಲ ಟೇಪ್ ಎಲ್ಲ ಸುತ್ತಬೇಕು ನೋಡಿ. ಈ ಥರ ಕೊಂಬಿಗೆ ಕಲರ್ ಟೇಪ್ ಸುತ್ತೋದ್ರಿಂದ ಕೊಂಬೆಲ್ಲ ಚೆನ್ನಾಗಿ ಕಾಣುತ್ತೆ. ಹೇಳಿದ್ನಲ್ಲ ಅವಾಗಲೇ ಫುಲ್ ಅಲಂಕಾರ ಮಾಡ್ತೀವಿ ಅಂತ. ನೋಡ್ತಾ ಇದ್ರೆ ಫುಲ್ ಊರಿನ ಜನ ಎಲ್ಲ ಅವ್ರವ್ರ ದನಗಳಿಗೆಲ್ಲ ರೆಡಿ ಮಾಡ್ತಾ ಇರೋದು ನೋಡ್ಬೋದು ನೀವು ಇಲ್ಲೆಲ್ಲ. ಆ್ಯಕ್ಚುಲಿ ಇವು ಬಂದ್ಬಿಟ್ಟು ಎತ್ತುಗಳೆಲ್ಲ, ಹಸುಗಳಿವು. ಸದ್ಯಕ್ಕೆ ಎತ್ತು ನಮ್ಮಲ್ಲಿಲ್ಲ, ಹಸುಗಳು ಮಾತ್ರ. ಸೊ ನಾನು ಹೇಳಿದ್ನಲ್ಲ ಸಂಜೆ ಇಲ್ಲಿಗೆ ಬರ್ತೀವಿ ಅಂತ. ನೋಡಿ ತೋರಣ ಎಲ್ಲ ಕಟ್ಟಿದ್ದಾರೆ, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇನ್ನೇನೆಲ್ಲ ಇಲ್ಲಿಗೆ ಹೊಡ್ಕೊಂಬರ್ತಾರೆ ದನಗಳನ್ನೆಲ್ಲ. ರೆಡಿ ಮಾಡಾಗಿದ ತಕ್ಷಣ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅದಕ್ಕೆ ಪೂಜೆ ಎಲ್ಲ ಮಾಡಿ, ನಾಮ ಎಲ್ಲ ಇಕ್ಕಿ, ಕಾಲೆಲ್ಲ ತೊಳೆದು ಹಾರ ಹಾಕಿ ದೇವಸ್ಥಾನದಾಗ ಕರ್ಕೊಂಡು ಹೋಗ್ತೀವಿ. ಇನ್ನೇನು ಸೊ ನಾನು ಹೇಳಿದ್ನಲ್ಲ ಊರಲ್ಲಿರೋ ಹಸುಗಳನ್ನೆಲ್ಲ ಹೊಡ್ಕೊಂಬರ್ತಾರೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಬಂದಿದ್ದಾರೆ. ಸದ್ಯಕ್ಕೆ ಈಗ ಜಾಸ್ತಿ ಇಲ್ಲ. ನಾನು ಚಿಕ್ಕ ಹುಡುಗ ಇದ್ದಾಗ ತುಂಬ ಅಂದರೆ ತುಂಬ ಜನಗಳಿದ್ದು. ಈಗೆಲ್ಲ ಟ್ರ್ಯಾಕ್ಟರೆಲ್ಲ ಬಂದು ಇಷ್ಟು ಆಗ್ಬಿಟ್ಟಿದೆ. ಏನು ಅಂತಂದರೆ ಈಗಿನ ಜನ್ರೇಷನಲ್ಲಿ ಯಾವುದಾದ್ರೂ ಮದುವೆ, ಹಬ್ಬ, ಫಂಕ್ಷನ್ ಅಂದಿದ ತಕ್ಷಣ ನಾವು ಚೆನ್ನಾಗಿ ಕಾಣಬೇಕು, ಎಲ್ರಿಗೂ ಅಟ್ರಾಕ್ಟಿವ್ ಆಗಿ ಕಾಣಬೇಕು, ಎಲ್ಲರೂ ನಮ್ಮನ್ನೇ ನೋಡಬೇಕು ಅಂತ ರೆಡಿ ಆಗೋ ಜನಗಳ ಮಧ್ಯೆ ನಮ್ಮ ದನಗಳು, ಹಸುಗಳು ಎಲ್ಲ ಬೇರೆ ದನಗಳಿಗಿಂತ ಚೆನ್ನಾಗಿ ಕಾಣಬೇಕು, ಅವು ಶೃಂಗಾರ ಮಾಡಬೇಕು ಅಂತ ಮನಸ್ಸಿರೋದು ನಮ್ಮ ರೈತರಿಗೆ ಮಾತ್ರ. ಪ್ಲೇಸ್ ನೋಡಿ, ಪ್ಲೇಸಿಗೆ ಇತ್ತು ಹೆಂಗೆ ಕಾಣ್ತೈತೆ, ಇಲ್ಲಿ ನೋಡಿ, ಪ್ಲೇಸ್ಗೆ ಇತ್ಕೊಣೆ ಸ್ವಲ್ಪ ಇದು ಕ್ಲಾರಿಟಿ ಬಂದಿರ್ತಲ್ಲ, ಗ್ರೀನ್ ಕೊಟ್ಬಿಟ್ರೆ ಇನ್ನು ಸ್ವಲ್ಪ. ಸರಿ ಅಲ್ಲಿ ಮಾಡೋದು ನಮ್ಮನ್ನ. ಸೊ ಹೇಳಿದ್ನಲ್ಲ ಸಂಜೆ ಆದಮೇಲೆ ಎಲ್ಲ ದನಗಳು, ಹಸುಗಳು ಎಲ್ಲ ಇಲ್ಲಿಗೆ ಹೊಡ್ಕೊಂಬರ್ತಾರೆ ಅಂತ. ನೋಡಿ ಎಲ್ಲವೂ ಬಂದಿದ್ದಾವೆ. ಈಗ ಇಲ್ಲಿ ಪೂಜೆ ನಡೆಯುತ್ತೆ. ಪೂಜೆ ನಡೆದಾದ್ಮೇಲೆ ಊರು ಸುತ್ತ ಒಂದು ರೌಂಡ್ ಹಾಕ್ಕೊಂಬಂದು ಇಲ್ಲಿ ಹತ್ತೋರಣ ಒಂದು ಕೀಳ್ತಾರೆ. ಆ ತೋರಣನ ಯಾರು ಬೇಕು ಅವರೇ ಕೀಳೋಗಿಲ್ಲ. ಈ ಊರಿನ ಹಳೆಮಯ ಅಂತ ಆಗಿರೋರು ಅದು ಕೀಳಬೇಕಾಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಹೊರಡ್ತಾ ಇದ್ದಾರೆ ಈಗ ಊರು ರೌಂಡ್ ಹಾಕೊಂಬರೋಕ್ಕೆ. ಅದೇ ಮುಂದಕ್ಕೆ ಹೋಗ್ಬಿಟ್ಟು ಮಾಡ್ಬೇಕಿನ್ನು. ಬಂದಿದ್ರೆ ಕೆಲಸ ಎಲ್ಲ ಮುಗಿದ್ರೆ ಎಮ್ಮೆನೆ ಹೊಡ್ಕೊಂಡ್ಬಂದ್ಬಿಡಿ.
ಈ ಉಕ್ಕೆ ನೆಲದಲ್ಲಿ ನಡೆಯೋದೇ ತುಂಬ ಕಷ್ಟ ಗುರು. ಅದರಲ್ಲಿ ಹಸಗಳೆಲ್ಲ ಹಿಡ್ಕೊಂಡು ಅವು ಫುಲ್ ಗಾಬರಿ ಆಗಿಬಿಟ್ಟಿದ್ದಾವೆ. ಅವನ್ನೆಲ್ಲ ಹೊಡ್ಕೊಂಡು ಹೋಗೋದೇ ಈಗ ಸದ್ಯಕ್ಕಿರೋ ಚಾಲೆಂಜು. ಈ ಥರ ಎಲ್ಲ ಲೈಫ್ನೆಲ್ಲ ನೋಡಬೇಕು ಅಂತಂದರೆ ನೀವು ಸಿಟಿಲೆಲ್ಲ ಇದ್ದರೆ ಸಾಲದು ಗಾಯ್ಸ್. ಹಳ್ಳಿಗೂ ಬರಬೇಕು, ಹಳ್ಳೀಲಿ ಈ ಥರ ಎಲ್ಲ ನೋಡಬೇಕು. ಇನ್ನೊಂದಿಬ್ರಾಳ ಕರ್ಗಂಬರ ಇಟ್ಕೊಳಕ್ಕೆ, ಇನ್ನೊಂದಿಬ್ರಾಳ ಏನಂತಂದರೆ ಗಾಯ್ಸ್, ಈ ಮರದಲ್ಲಿ ದೊಡ್ಡದು ಹೆಜ್ಜೆನ ಕಟ್ಟಿದೆ. ಇವ್ರು ನೋಡಿದ್ರೆ ಈ ಥರ ಸೌಂಡ್ ಮಾಡ್ಕೊಂಡು ಹೋಗ್ತವ್ರೆ. ಮಿಸ್ ಆಗಿ ಏನಾದರೂ ಇದ್ದರೆ ಮುಗೀತು ನಮ್ಮ ಕತೆ ಅಷ್ಟೇ ಇವತ್ತು. ಇದು ಬಂದ್ಬಿಟ್ಟು ರಾಮದೇವ್ರ ದೇವಸ್ಥಾನ ಗಾಯ್ಸ್, ಊರಾಚೆ ಇದೆ. ಒಂದೇ ಸಲ ಈ ಥರ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಉಳಿದಿದೆ ಅಂತಂದರೆ ಅದು ನಮ್ಮ ಹಳ್ಳಿಲೇ ಗಾಯ್ಸ್. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಾಡ್ರನ್ ಆಗಿಬಿಟ್ಟು ನೋಡ್ತಾ ಇದ್ದೀರಾ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ. ನಾನು ಹಳ್ಳಿಲೇ ವ್ಲಾಗ್ಸ್ ಮಾಡ್ತಾ ಇರೋದ್ರಿಂದ ಸೊ ಎಲ್ಲ ಥರದ ವೀಡಿಯೋಸ್ನು ಮಾಡ್ತೀನಿ. ನೀವು ಸಪೋರ್ಟ್ ಮಾಡಬೇಕಷ್ಟೇ ಗಾಯ್ಸ್, ಅದೊಂದು ಕೇಳ್ಕೊತೀನಿ. ಬೈಲಿ ಎಷ್ಟು ಕ್ಲಾಸು? ನಿಮ್ಮ ಮೇಡಮ್ ಹೆಸರೇನು? ಇನ್ನೊಂದ್ಸಲ ಹೇಳು. ಏನು ಹೇಳ್ಕೊಡ್ತಾರೆ? ಹಾಂ, ಇಲ್ಲಿ ನೋಡಿಲಿ ನೋಡಿ ಇದು. ಹಾಂ ಹಾಂ. ಊರನ್ನೆಲ್ಲ ಸುತ್ತ ಹಾಕೊಂಬರೋ ಅಷ್ಟರಲ್ಲಿ ಮೂಲೆ ಮೂಲೆಗೂ ಪೂಜೆ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಕತ್ಲಾಗ್ಬಿಟ್ಟಿದ್ದೆ ಗಾಯ್ಸ್, ನೋಡ್ತಾ ಇದ್ದೀರಾ. ಹಾಗೆ ಬಂದ ಊರೊಳಗಡೆಗೆ ಈಗ ಊರಿನ ಜನ ಎಲ್ಲ ಬರ್ತಾ ಇರೋದನ್ನ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಅಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಗೆ, ಆಲ್ಮೋಸ್ಟು ಕತ್ಲಲ್ಲಿ ಆಗಿರೋದ್ರಿಂದ ಲೈಟ್ ಏನೇ ಇರಲಿಲ್ಲ. ಮಾಡಿದ್ನಾದರೂ ವೀಡಿಯೋ ನೋಡಿ. ಇವಾಗ ಕೀಳ್ತಾರೆ, ಇನ್ನೇನು ತೋರಣ. ಸೊ ತೋರಣ ಕಿತ್ತಿದ್ದೆಲ್ಲ ಆಯಿತು ಗಾಯ್ಸ್. ಇವಾಗ ನಾವು ಸ್ವಲ್ಪ ಕಿತ್ಕೊಂಡು ಇವಾಗ ಮನೆ ಹತ್ರ ಹೋಗ್ತೀವಿ. ಎಲ್ಲ ಆಯಿತು, ಈಗ ಮನೆ ಹತ್ರ ಬರ್ತಾವೆ ದನಗಳೆಲ್ಲ. ಬಂದಿರೋ ದನಗಳಿಗೆಲ್ಲ ಕಾಲನ್ನೆಲ್ಲ ತೊಳೆದು ಪೂಜೆ ಮಾಡಿ ಆರತಿ ಬೆಳಗ್ಗೆ ಅದಕ್ಕೆಲ್ಲ ದೃಷ್ಟಿ ಎಲ್ಲ ತೆಗಿತಾರೆ ಈಗ ನಮ್ಮಮ್ಮ ನೋಡಿ. ಇಲ್ಲ ಸೊ ಗಾಯ್ಸ್, ವೀಡಿಯೋ ಸದ್ಯಕ್ಕೆ ಇಲ್ಲಿಗೆ ಮುಗ್ದಿದೆ. ಇಷ್ಟು ಆಚರಣೆ ಮಾಡ್ತೀವಿ ಊರಲ್ಲಿ ನಾವು. ಇದೇ ರೀತಿ ಬೇರೆ ಬೇರೆ ಹೊಸ ಹೊಸ ವೀಡಿಯೋಗಳ್ನ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಬೇಕು. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಬಾಯ್.